ಹಾಗಾದ್ರೆ ಮೊನ್ನೆ ಈ ವಿಚಾರವಾಗಿ ಮಾತನಾಡಿದಂತ ಬಿ.ಆರ್. ಪಾಟೀಲ್ ಅವರು ಇವತ್ತೇನು ಹೇಳ್ತಾ ಇದ್ದಾರೆ, ಬಹಳಷ್ಟು ಸಂದರ್ಭದಲ್ಲಿ ಈ ರೀತಿಯಾಗಿ ಆರೋಪ ಮಾಡುವಂತ ನಾಯಕರುಗಳ ನಂತರದಲ್ಲಿ ಉಲ್ಟಾ ಹೊಡೆಯೋದನ್ನು ನೋಡ್ತಾ ಇರ್ತೀವಿ. ಆದ್ರೆ ಬಿ.ಆರ್. ಪಾಟೀಲ್ ಅವರು ಹಾಗಲ್ಲ, ತಮ್ಮ ಮಾತಿಗೆ ಈಗಲೂ ಕೂಡ ಬದ್ಧರಾಗಿದ್ದಾರೆ. ಅಷ್ಟೇ ಅಲ್ಲ, ಈಗ ರಾಜು ಕಾಗೆ ಹೇಳ್ತಾ ಇದ್ರಲ್ಲ, ಅವ್ರು 6 ತಿಂಗಳು ಮುಂಚೆನೆ ಈ ವಿಚಾರ ಎಲ್ಲ ಹೇಳಿದ್ರು, ನಾವಿಬ್ರೇ ಅಲ್ಲ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಬಹಳ ಮಂದಿ ಬಂದು ಈ ವಿಚಾರದ ಬಗ್ಗೆ ಮಾತನಾಡೋರು ಇದ್ದಾರೆ, ತಮಗೆ ಆಗ್ತಾ ಇರುವಂತ ಇಂಥ ಕೆಟ್ಟ ಆಡಳಿತ ವ್ಯವಸ್ಥೆಯ ವಿಚಾರಗಳೇನು ಅನ್ನೋದನ್ನ ಹೇಳೋರಿದ್ದಾರೆ, ವೆಯ್ಟ್ ಮಾಡಿ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಆದರೆ ಇದೇ ವಿಷಯವನ್ನ ನಾವು ಡಿ.ಸಿ.ಎಂ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಇದು ಸಿ.ಎಂ ಹಾಗೆ ವಸತಿ ಸಚಿವರಿಗೆ ಬಿಟ್ಟು ವಿಚಾರ, ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿ.ಆರ್. ಪಾಟೀಲ್ ಇವತ್ತು ಏನು ಹೇಳಿದ್ದಾರೆ, ಇನ್ನೊಂದಷ್ಟು ಸಂಗತಿಗಳನ್ನ ಏನೇನು ಆಡ್ ಮಾಡಿದ್ದಾರೆ ತಮ್ಮ ಆರೋಪಗಳಿಗೆ ಸಂಬಂಧಪಟ್ಟಂಗೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೈ ಪಾಳ್ಯದಲ್ಲಿ ಬಿ.ಆರ್. ಪಾಟೀಲ್ ಆಡಿಯೋ ಸದ್ದು. राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? ಬಡವರಿಗೆ ಮನೆ ಕೊಡಿ ಪತ್ರಕ್ಕೆ ಬೆಲೆಯೇ ಇಲ್ಲದಾಗಿದೆ. ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದ್ದಾರೆ ಸರ್ಕಾರದ. ಬ್ಯಾಟಲ್ ಫೈಟ್ ನಿಂದ ವಾಪಸ್ ಹೋಗಲ್ಲ ಎಂದ ಬಿ.ಆರ್.ಪಿ. ನಾನು ಬ್ಯಾಟಲ್ ಫೀಲ್ಡ್ ವಾಪಸ್ ಹೋಗಿಲ್ಲ. ಲಂಚಾವತಾರ. ಸರ್ಕಾರದ ವಸತಿ ಯೋಜನೆಯಲ್ಲೇ ಲಂಚಾವತಾರ ನಡೆದಿರೋ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಗಂಭೀರ ಆರೋಪ ಮಾಡಿರೋದು ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ. ವಸತಿ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಜೊತೆಗಿನ ಸಂಭಾಷಣೆ ವೇಳೆ ಲಂಚ ಪಡೆದು ಮನೆ ವಿತರಿಸಲಾಗಿದೆಯಂತ ನೇರವಾಗಿಯೇ ಆರೋಪ ಮಾಡಿರೋದು ಸಿದ್ದರಾಮಯ್ಯಗೂ ಗೊತ್ತಾಗಿದೆ. ಹೀಗಾಗಿ ಎಚ್ಚೆತ್ತ ಸಿಎಂ ಜೂನ್ 25ರಂದು ಭೇಟಿ ಮಾಡುವಂತೆ ಹೇಳಿದ್ದಾರೆ. ಇಬ್ಬರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸರ್ಕಾರದ ವಿರುದ್ಧ ಮತ್ತಷ್ಟು ಮಂದಿ ಮಾತಾಡ್ತಾರೆ ಎಂದ ಬಿ.ಆರ್.ಪಿ. ರಾಜು ಕಾಗೆಗೆ ಮಾತ್ರ ಅಲ್ಲ, ಪಕ್ಷದಲ್ಲಿ ಮಾತನಾಡೋರು ಇನ್ನೂ ಇದ್ದಾರೆ ಅಂತ ಕಾಂಗ್ರೆಸ್ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಡವರಿಗೆ ಮನೆ ಕೊಡಿ ಅಂತ ನಾನು ಪತ್ರ ಬರೆದಿರುವುದಕ್ಕೆ ಬೆಲೆಯೇ ಇಲ್ಲ ಆಗಿದೆ ಅಂತ ಮತ್ತೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದಗಡೆ ಏನ್ ಹೇಳೋದಲ್ಲ ಹೇಳಿದ್ದಾರೆ. ಬಿ.ಆರ್. ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದ್ದಾರೆ ಸರ್. ಇನ್ನ ಬಹಳ ಮಂದಿ ಹೇಳೋರು ಇನ್ನೂ ಬಹಳ ಜನ ಹೇಳೋರಿದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಬಿಡದಂತೆ ಏನಾಗಿದ್ರಿ ಅವ್ರಿಗೆ. ಅವರು ಅಫ್ಜಲ್ಪುರದೇ ಫೋನ್ ಬಂದ ನೋಡಿದ್ರೆ, ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ 3 ಸಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದ್ದಾರೆ ಸರ್ಕಾರದ. ಪತ್ರದಲ್ಲಿ ಏನಂತ ಇತ್ತು ಸರ್? ಮನೆಗಳು ಹಂಚಿರಿ ಅಂದ್ಕೊಂಡಿದೆ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. 1 ಮನೆ ಕೊಡಲಿಲ್ಲ, 3 ಲೆಟರ್ ಕೊಡಲಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ, ಭೇಟಿಗೆ ಹೋಗ್ತೀನಿ ಅಂತ ಶಾಸಕ ಬಿ.ಆರ್. ಪಾಟೀಲ್ ಹೇಳಿದ್ರು. ಇದಿಷ್ಟೇ ಅಲ್ಲ, ಸಿಎಂಗೆ ಎಲ್ಲವೂ ಗೊತ್ತಿದೆ ಅಂದಿದ್ದಾರೆ. ನಿನ್ನ ನಮ್ಮ ದೋಸ್ತ್ ಕರೆದಾನ, ನಾನು ಹೋಗ್ತೀನ, ನಾಡ್ದು ಭೇಟಿ ಆತೀನಿ. ಅದೇ ಪ್ರೀತಿಯಿಂದ ಮಾತಾಡಿದಾನೆ, ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೀನಿ. ಅವನಿಗೆಲ್ಲ ಗೊತ್ತದ. ನಾನು ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂದ, ನಾನು ಆಳಂದಾಗಿದ್ದೀನಿ ಅಂತ. ಇನ್ನು ಶಾಸಕ ಬಿ.ಆರ್. ಪಾಟೀಲ್ರನ್ನ ರಾಯಚೂರಿಗೆ ಕರೆದಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಕಾರ್ಯಕ್ರಮದ ಆಯೋಜಕರು ಕರೆದಿಲ್ಲ, ಬರಲ್ಲ ಅಂದ್ರು. ಜೂನ್ 25ರಂದು ಭೇಟಿ ಮಾಡ್ತೀನಿ ಅಂದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಿ.ಆರ್. ಪಾಟೀಲ್ ಅವರನ್ನು ಕರೆಸಿ ಮಾತಾಡ್ತಾರೆ ಈಗ ತಂದು ಅವರು ಈಗ ಬರಕ್ ಒಳ್ಳೆ ಈ ಕಾರ್ಯಕ್ರಮಕ್ಕೆ ಬಿ.ಆರ್. ಪಾಟೀಲ್ ಅವರನ್ನ ಇನ್ವೈಟ್ ಮಾಡಿದ್ರಿ, ಬಂದ್ ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು, ಯಾರು ಇನ್ವೈಟ್ ಮಾಡೋರು? ನೀವು ಮಾತಾಡಿ ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿಯಾಗುವಂತ ಹೇಳಿದ್ದೀನಿ. ಬಿ.ಆರ್. ಪಾಟೀಲ್ ಆರೋಪಕ್ಕೆ ಸಿಎಂ ವಸತಿ ಸಚಿವರೇ ಉತ್ತರ ಕೊಡಬೇಕು ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಬಿ.ಆರ್. ಪಾಟೀಲ್ ಅವರು ಕೊಟ್ಟಂತ ಆರೋಪ ಮಾಡಿದಂತ ಕೇಸಲ್ಲಿ ಸರ್ ಅಲ್ಲಿ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ರೆ, ಹೌದು ಅಧಿಕಾರಿಗಳು ನಮ್ಮ ಹತ್ರ ಹಣ ತಗೊಂಡಿದ್ರು. ನೀವು ಹೋಮ್ ನಮ್ಮ ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು CM ಮತ್ತು ನಮ್ಮ ಬಿಕಾಸ್ ಈಸ್ ಎ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, CM ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ.
ವಸತಿ ಸಚಿವ ಜಮೀರ್ ರಾಜೀನಾಮೆ ಕೊಡುವುದು ಒಳ್ಳೆಯದು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾಕೆ ಹೇಳಿದ್ದಾರೆ ಅಂತ ತಿಳಿದುಕೊಂಡು ಮಾತನಾಡ್ತೀನಿ ಅಂದ್ರು. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ. ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ. ಇದಿಷ್ಟೇ ಅಲ್ಲ, BR ಪಾಟೀಲ್ ಹೇಳಿದ್ದಾರಲ್ಲ, ಅವರಪ್ಪನ ಪರಿಸ್ಥಿತಿ ನಮಗಿದೆಯಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶ ಹೊರಹಾಕಿದ್ದಾರೆ. BR ಪಾಟೀಲ್ ಹೇಳಿದ್ರಲ್ಲ, ಅವ್ರ ಅಪ್ಪನ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದ್ರಲ್ಲ, ಏನಿಗೆ ಅದೇನು ಸುಳ್ಳಲ್ಲ, ಕರೆನೇ ಇದಲ್ಲ. ಸಿಎಂಗೆ ದಮ್ಮಿದ್ರೆ ಕ್ರಮ ಕೈಗೊಳ್ಳಲಿ, ಬಿಜೆಪಿ ಸವಾಲ್. BR ಪಾಟೀಲ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸವಾಲ್ ಹಾಕಿದೆ. ಸಿಎಂ ಸಿದ್ದರಾಮಯ್ಯಗೆ ದಮ್ಮಿದ್ರೆ ಕ್ರಮ ಕೈಗೊಳ್ಳಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲ್ ಹಾಕಿದ್ರು. BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾನು ಹೇಳಿರೋದೇ ನಿಜ, ನಂದೇ ವಾಯ್ಸು, ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರು, ಮುಖ್ಯಮಂತ್ರಿಗಳಿಗೆ ಸಲಹೆಗಾರರವರು, ಯೋಜನಾ ಆಯೋಗದ ಉಪಾಧ್ಯಕ್ಷರವರು, CM ಅವರೇ ನೇಮಕ ಮಾಡಿರೋದು, ಇಲ್ಲ ಕಿತ್ತಾಕಬೇಕು ಅವರು, ಇಲ್ಲ MLAಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು. ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇ ಮನೆಗೆ ಕಾಸು ಕೊಟ್ಟರೆ ಮನೆ. ವಸತಿ ಇಲಾಖೆಯಲ್ಲಿ ಲಂಚ ನಡೀತಿದೆಯಂತ BR ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಭೇಟಿಗೆ ಸಮಯ ನಿಗದಿ ಮಾಡಿದೆ. ಜೂನ್ 25ರಂದು ಸಿಎಂ ಸಿದ್ದರಾಮಯ್ಯರನ್ನ BR ಪಾಟೀಲ್ ಭೇಟಿಯಾಗುತ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.